ಇನ್ನೊಂದು ಕೇಳಬೇಕಂತಿದ್ದೆ ನಾನು, ಎಸ್ಪೆಷಲಿ ಅರ್ಬನ್ ಲೇಡೀಸಲ್ಲಿ ಜಾಸ್ತಿ ಈ ಸ್ಟ್ರೆಸ್ ಫ್ಯಾಕ್ಟರ್ ತುಂಬ ಮ್ಯಾಟ್ರ್ ಆಗುತ್ತೆ. ಪ್ರೆಷರು, ಎಲ್ಲರೂ ಕೆಲಸಕ್ಕೆ ಹೋಗೋರು, ಎಲ್ರಿಗೂ ಬೆಳಗ್ಗೆ ಎದ್ದಾಗಿಂದ ಅವ್ರಿಗೆ ಸ್ಟ್ರೆಸ್ ಆಗೋಕ್ಕೆ ಶುರು ಮಾಡಿದ್ರೆ ಇದು ಎಲ್ಲ ಕ್ಲಾಸ್, ಎಲ್ಲ ವರ್ಗದ ಹೆಣ್ಮಕ್ಳಿಗೂ ಇದೆ. ಶ್ರೀಮಂತರು, ಬಡವರು, ದೊಡ್ಡ ದೊಡ್ಡ ಕೆಲಸದಲ್ಲಿರೋರು, ಚಿಕ್ಕ ಚಿಕ್ಕ ಕೆಲಸದಲ್ಲಿರೋರು, ಎಲ್ಲ ಹೆಣ್ಮಕ್ಳಿಗೂ ಸ್ಟ್ರೆಸ್ ಇದೆ. ಮನೆ ಒಳಗೂ ಸ್ಟ್ರೆಸ್ಸು, ಕೆಲಸದಲ್ಲೂ ಸ್ಟ್ರೆಸ್ಸು ಅಂತ. ಸ್ಟ್ರೆಸ್ ಏನು ಇಂಪ್ಯಾಕ್ಟ್ ಮಾಡುತ್ತಲ್ಲ, ಅದು ಮಹಿಳೆ ಶರೀರದ ಮೇಲೆ ಬೇರೆ ರೀತಿ, ಪುರುಷನ ಶರೀರದ ಮೇಲೆ ಬೇರೆ ರೀತಿ, ಆ ಥರ ಏನಾದರೂ ಇದೆಯಾ? ಸ್ಟ್ರೆಸ್ಸನ್ನ ಹ್ಯಾಂಡ್ಲ್ ಮಾಡೋದ್ರಲ್ಲಿ ಇಬ್ಬರ ಕೆಪಾಸಿಟೀಸ್ ವೇರಿ ಆಗುತ್ತೆ, ಆ ಥರ ಏನಾದರೂ ಇದೆಯಾ ಅಥವಾ ಒಂದೇ? ಸ್ಟ್ರೆಸ್ ಅಂತಂದರೆ ಇಟ್ಸ್ ಅ ವೆರಿ ಬ್ರಾಡ್ ಟರ್ಮ್ ಅಂತ ಹೇಳ್ಬೋದು. ಈ ಒತ್ತಡಗಳು ನಾವು ಯಾವ ಥರ ಅದನ್ನ ಪಬ್ಲಿಕ್ಕಿಗೆ ಗಮನಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಗಂಡಸರಿಗೆ ಈ ಥರದ ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಗಂಡಸರು ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆಲಿ ಕೂತ್ಕೊಂಡು ಅವ್ರದ್ದು ಹ್ಯಾಂಕಚಿಫ್ ತೆಗೆದ್ಬಿಟ್ಟು ಅಳೋದು ಆ ಥರ ಇಲ್ಲ. ಅವರು ಸ್ವಲ್ಪ ಒಳಗಡೆನೇ ಇಟ್ಕೊಂಡ್ಬಿಟ್ಟು ಅವ್ರು ಫೀಲ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ಓನ್ಲಿ ವುಮನ್ಸ್ ಪ್ರಾಬ್ಲಮ್ ಅಂತೆಲ್ಲ ಶುರು ಮಾಡ್ತಾಯಿದ್ರು 1990 2000 ಬಟ್ ಇವಾಗ ಸಾಕಷ್ಟು ಪ್ರಚಾರ ಆಗಿರೋದ್ರಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾನಿಂದ ಸೊ ಆ ಥರ ಪ್ರಚಾರ ಆಗಿದೆ. ಸೊ ಗಂಡಸರು ಫೀಲ್ ಮಾಡಲ್ಲ ಅಂತಲ್ಲ, ಗಂಡಸರು ಫೀಲ್ ಮಾಡ್ತಾರೆ. ಬಟ್ ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ ಔಟ್ವರ್ಡ್ ಅದು ಬೇರೆ. ಬಟ್ ವಿಮೆನ್ ಏನಾಗುತ್ತೆ, ಅವ್ರಿಗೆ ಇದನ್ನೇ ಒಂದು ಇಂಪಾರ್ಟೆಂಟ್. ಯಾಕಂದರೆ ಬಂಜೆತನ ಅಂತಂದರೆ ಹೆಣ್ಮಕ್ಳು. ಆ್ಯಂಡ್ ಮುಂಚೆ ಏನು ಮಾಡ್ತಾಯಿದ್ರು, ಬೇರೆ ಬೇರೆ ಕಮ್ಯುನಿಟೀಸ್ನಲ್ಲಿ ಇವ್ರಿಗಾಗಲಿಲ್ವಾ ಬೇರೆ ಮದುವೆ ಮಾಡಿಬಿಡು, ಅದಕ್ಕೆ ನೀವು ಒತ್ತಾಯ ಮಾಡಿಬಿಟ್ಟು ಹೆಂಗಸಿಗೆ ಡಿವೋರ್ಸ್ ಕೊಡೋ ಇದೆಲ್ಲ ಮಾಡ್ತಾಯಿದ್ರು. ಈಗ ಇತ್ತೀಚೆಗೇ ಹೆಣ್ಮಕ್ಳಿಗೆ ಬರೀ ಹೆಂಗಸರದ್ದು ತೊಂದರೆ ಅಲ್ಲ, ಗಂಡಸರದ್ದು ತೊಂದರೆ ಇದೆ ಅಂತ ಬಂದ ಮೇಲೆ ಇವಾಗ ಎರಡನೇ ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ನಿಂತಿದೆ. ಬಟ್ ಇಬ್ರಿಗೂ ಅದು ಯಾವ ಥರ ಅದು ಔಟ್ವರ್ಡ್ ಎಕ್ಸ್ಪ್ರೆಷನ್ ಏನಿದೆ ಅದು ಡಾಕ್ಟರ್ ಅದನ್ನ ಒಂದು ಎಕ್ಸ್ಪರ್ಟ್ ಆಗಿ ನಾವು ಕಂಡು ಹಿಡಿಬೇಕು. ಸೊ ಪ್ರತಿ ಸಲ ನಾವು ಕೂತ್ಕೊಂಡ್ಬಿಟ್ಟು ಯಾವಾಗ ನೋಡಿದ್ರೂ ಸಾಕಷ್ಟು ಡಾಕ್ಟರ್ಸು ಅವರು ಇದರಲ್ಲಿ ತಪ್ಪಿದೆ. ಫಸ್ಟ್ ದೇ ವಿಲ್ ಸಿ ಓನ್ಲಿ ದ ವುಮನ್, ಮ್ಯಾನ್ ಅಲ್ಲ. ಅವರು ಒಂದು 10 ಡಾಕ್ಟರ್ಸ್ ಹೋದರೆ 10 ಡಾಕ್ಟರ್ಸ್ ಫಸ್ಟು ಹೆಂಗಸೇ ನೋಡ್ತಾರೆ. ಆ್ಯಂಡ್ ದ ವುಮನ್ ಹೆಂಗಸು ಅವ್ರ ಅತ್ತೆನ ಕರ್ಕೊಂಡು ಬಂದಿರ್ತಾರೆ. ಏನಾರ ಅವ್ರ ಮಗನ ಬಗ್ಗೆ ಮಾತಾಡಿದರೆ ಏನಿಲ್ಲಮ್ಮ ಅದೆಲ್ಲ ಚೆನ್ನಾಗಿದೆ, ಏನು ಮಾತಾಡಂಗೆ ಇಲ್ಲ. ಸೊ ಈ ಥರ ಬಚಾವಾಗ್ಬಿಡ್ತಾನೆ ಅವನು. ಬಟ್ ನಮ್ಮಂಥವರು ಎಕ್ಸ್ಪರ್ಟ್ಸ್ ಹತ್ರ ಅವ್ರ ಬಾಲ ಬಿಚ್ಚಕ್ಕಾಗಲ್ಲ. ಕರ್ಕೊಂಡು ಬಾ ಅಂದರೆ ಕರ್ಕೊಂಡು ಬಾ. ಆ ಟೈಮ್ನಲ್ಲಿ ನನಗೆ ಗೊತ್ತಾಗುತ್ತೆ ವೀರ್ಯದಲ್ಲಿ ವೀರ್ಯಾಣೆಗಳು ಇಲ್ಲ. ಆವಾಗ ಅವರ ತಾಯಿಗೆ ಅರ್ಥ ಆಗುತ್ತೆ ಮಗಂದು ಪ್ರಾಬ್ಲಮ್ ಇದೆ. ಅಷ್ಟರಲ್ಲಿ ಒಂದು 3-4 ವರ್ಷ ಆಗೋಗ್ಬಿಟ್ಟಿರುತ್ತೆ. ಓಕೆ. ಇನ್ನೊಂದು ಕೇಳಬೇಕಂತಿದ್ದೆ ನಾನು, ಎಸ್ಪೆಷಲಿ ಅರ್ಬನ್ ಲೇಡೀಸಲ್ಲಿ ಜಾಸ್ತಿ ಈ ಸ್ಟ್ರೆಸ್ ಫ್ಯಾಕ್ಟರ್ ತುಂಬ ಮ್ಯಾಟ್ರ್ ಆಗುತ್ತೆ. ಪ್ರೆಷರು, ಎಲ್ಲರೂ ಕೆಲಸಕ್ಕೆ ಹೋಗೋರು, ಎಲ್ರಿಗೂ ಬೆಳಗ್ಗೆ ಎದ್ದಾಗಿಂದ ಅವ್ರಿಗೆ ಸ್ಟ್ರೆಸ್ ಆಗೋಕ್ಕೆ ಶುರು ಮಾಡಿದ್ರೆ ಇದು ಎಲ್ಲ ಕ್ಲಾಸ್, ಎಲ್ಲ ವರ್ಗದ ಹೆಣ್ಮಕ್ಳಿಗೂ ಇದೆ. ಶ್ರೀಮಂತರು, ಬಡವರು, ದೊಡ್ಡ ದೊಡ್ಡ ಕೆಲಸದಲ್ಲಿರೋರು, ಚಿಕ್ಕ ಚಿಕ್ಕ ಕೆಲಸದಲ್ಲಿರೋರು, ಎಲ್ಲ ಹೆಣ್ಮಕ್ಳಿಗೂ ಸ್ಟ್ರೆಸ್ ಇದೆ. ಮನೆ ಒಳಗೂ ಸ್ಟ್ರೆಸ್ಸು, ಕೆಲಸದಲ್ಲೂ ಸ್ಟ್ರೆಸ್ಸು ಅಂತ. ಸ್ಟ್ರೆಸ್ ಏನು ಇಂಪ್ಯಾಕ್ಟ್ ಮಾಡುತ್ತಲ್ಲ, ಅದು ಮಹಿಳೆ ಶರೀರದ ಮೇಲೆ ಬೇರೆ ರೀತಿ, ಪುರುಷನ ಶರೀರದ ಮೇಲೆ ಬೇರೆ ರೀತಿ, ಆ ಥರ ಏನಾದರೂ ಇದೆಯಾ? ಸ್ಟ್ರೆಸ್ಸನ್ನ ಹ್ಯಾಂಡ್ಲ್ ಮಾಡೋದ್ರಲ್ಲಿ ಇಬ್ಬರ ಕೆಪಾಸಿಟೀಸ್ ವೇರಿ ಆಗುತ್ತೆ, ಆ ಥರ ಏನಾದರೂ ಇದೆಯಾ ಅಥವಾ ಒಂದೇ? ಸ್ಟ್ರೆಸ್ ಅಂತಂದರೆ ಇಟ್ಸ್ ಅ ವೆರಿ ಬ್ರಾಡ್ ಟರ್ಮ್ ಅಂತ ಹೇಳ್ಬೋದು. ಈ ಒತ್ತಡಗಳು ನಾವು ಯಾವ ಥರ ಅದನ್ನ ಪಬ್ಲಿಕ್ಕಿಗೆ ಗಮನಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಗಂಡಸರಿಗೆ ಈ ಥರದ ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಗಂಡಸರು ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆಲಿ ಕೂತ್ಕೊಂಡು ಅವ್ರದ್ದು ಹ್ಯಾಂಕಚಿಫ್ ತೆಗೆದ್ಬಿಟ್ಟು ಅಳೋದು ಆ ಥರ ಇಲ್ಲ. ಅವರು ಸ್ವಲ್ಪ ಒಳಗಡೆನೇ ಇಟ್ಕೊಂಡ್ಬಿಟ್ಟು ಅವ್ರು ಫೀಲ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ಓನ್ಲಿ ವುಮನ್ಸ್ ಪ್ರಾಬ್ಲಮ್ ಅಂತೆಲ್ಲ ಶುರು ಮಾಡ್ತಾಯಿದ್ರು 1990 2000 ಬಟ್ ಇವಾಗ ಸಾಕಷ್ಟು ಪ್ರಚಾರ ಆಗಿರೋದ್ರಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾನಿಂದ ಸೊ ಆ ಥರ ಪ್ರಚಾರ ಆಗಿದೆ. ಸೊ ಗಂಡಸರು ಫೀಲ್ ಮಾಡಲ್ಲ ಅಂತಲ್ಲ, ಗಂಡಸರು ಫೀಲ್ ಮಾಡ್ತಾರೆ. ಬಟ್ ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ ಔಟ್ವರ್ಡ್ ಅದು ಬೇರೆ. ಬಟ್ ವಿಮೆನ್ ಏನಾಗುತ್ತೆ, ಅವ್ರಿಗೆ ಇದನ್ನೇ ಒಂದು ಇಂಪಾರ್ಟೆಂಟ್. ಯಾಕಂದರೆ ಬಂಜೆತನ ಅಂತಂದರೆ ಹೆಣ್ಮಕ್ಳು. ಆ್ಯಂಡ್ ಮುಂಚೆ ಏನು ಮಾಡ್ತಾಯಿದ್ರು, ಬೇರೆ ಬೇರೆ ಕಮ್ಯುನಿಟೀಸ್ನಲ್ಲಿ ಇವ್ರಿಗಾಗಲಿಲ್ವಾ ಬೇರೆ ಮದುವೆ ಮಾಡಿಬಿಡು,
ಅದಕ್ಕೆ ನೀವು ಒತ್ತಾಯ ಮಾಡಿಬಿಟ್ಟು ನಾ ಹೆಂಗಸಿಗೆ ಡಿವೋರ್ಸ್ ಕೊಡೋ ಇದೆಲ್ಲ ಮಾಡ್ತಾಯಿದ್ರು. ಈಗ ಇತ್ತೀಚೆಗೇ ಹೆಣ್ಮಕ್ಳಿಗೆ ಬರೀ ಹೆಂಗಸರದ್ದು ತೊಂದರೆ ಅಲ್ಲ, ಗಂಡಸರದ್ದು ತೊಂದರೆ ಇದೆ ಅಂತ ಬಂದ ಮೇಲೆ ಇವಾಗ ಎರಡನೇ ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ನಿಂತಿದೆ. ಬಟ್ ಇಬ್ರಿಗೂ ಅದು ಯಾವ ಥರ ಅದು ಔಟ್ವರ್ಡ್ ಎಕ್ಸ್ಪ್ರೆಷನ್ ಏನಿದೆ ಅದು ಡಾಕ್ಟರ್ ಅದನ್ನ ಒಂದು ಎಕ್ಸ್ಪರ್ಟ್ ಆಗಿ ನಾವು ಕಂಡು ಹಿಡಿಬೇಕು. ಸೊ ಪ್ರತಿ ಸಲ ನಾವು ಕೂತ್ಕೊಂಡ್ಬಿಟ್ಟು ಯಾವಾಗ ನೋಡಿದ್ರೂ ಸಾಕಷ್ಟು ಡಾಕ್ಟರ್ಸು ಅವರು ಇದರಲ್ಲಿ ತಪ್ಪಿದೆ. ಫಸ್ಟ್ ದೇ ವಿಲ್ ಸಿ ಓನ್ಲಿ ದ ವುಮನ್, ಮ್ಯಾನ್ ಅಲ್ಲ. ಅವರು ಒಂದು 10 ಡಾಕ್ಟರ್ಸ್ ಹೋದರೆ 10 ಡಾಕ್ಟರ್ಸ್ ಫಸ್ಟು ಹೆಂಗಸೇ ನೋಡ್ತಾರೆ. ಆ್ಯಂಡ್ ದ ವುಮನ್ ಹೆಂಗಸು ಅವ್ರ ಅತ್ತೆನ ಕರ್ಕೊಂಡು ಬಂದಿರ್ತಾರೆ. ಏನಾರ ಅವ್ರ ಮಗನ ಬಗ್ಗೆ ಮಾತಾಡಿದರೆ ಏನಿಲ್ಲಮ್ಮ ಅದೆಲ್ಲ ಚೆನ್ನಾಗಿದೆ, ಏನು ಮಾತಾಡಂಗೆ ಇಲ್ಲ. ಸೊ ಈ ಥರ ಬಚಾವಾಗ್ಬಿಡ್ತಾನೆ ಅವನು. ಬಟ್ ನಮ್ಮಂಥವ್ರು ಎಕ್ಸ್ಪರ್ಟ್ಸ್ ಹತ್ರ ಅವ್ರ ಬಾಲ ಬಿಚ್ಚಕ್ಕಾಗಲ್ಲ. ಕರ್ಕೊಂಡು ಬಾ ಅಂದರೆ ಕರ್ಕೊಂಡು ಬಾ. ಆ ಟೈಮ್ನಲ್ಲಿ ನನಗೆ ಗೊತ್ತಾಗುತ್ತೆ ವೀರ್ಯದಲ್ಲಿ ವೀರ್ಯಾಣೆಗಳು ಇಲ್ಲ. ಆವಾಗ ಅವರ ತಾಯಿಗೆ ಅರ್ಥ ಆಗುತ್ತೆ ಮಗಂದು ಪ್ರಾಬ್ಲಮ್ ಇದೆ. ಅಷ್ಟರಲ್ಲಿ ಒಂದು 3-4 ವರ್ಷ ಆಗೋಗ್ಬಿಟ್ಟಿರುತ್ತೆ. ಓಕೆ ಇನ್ನೊಂದು ಕೇಳಬೇಕಂತಿದ್ದೆ ನಾನು, ಎಸ್ಪೆಷಲಿ ಅರ್ಬನ್ ಲೇಡೀಸಲ್ಲಿ ಜಾಸ್ತಿ ಈ ಸ್ಟ್ರೆಸ್ ಫ್ಯಾಕ್ಟರ್ ತುಂಬ ಮ್ಯಾಟ್ರ್ ಆಗುತ್ತೆ. ಪ್ರೆಷರು, ಎಲ್ಲರೂ ಕೆಲಸಕ್ಕೆ ಹೋಗೋರು, ಎಲ್ರಿಗೂ ಬೆಳಗ್ಗೆ ಎದ್ದಾಗಿಂದ ಅವ್ರಿಗೆ ಸ್ಟ್ರೆಸ್ ಆಗೋಕ್ಕೆ ಶುರು ಮಾಡಿದ್ರೆ ಇದು ಎಲ್ಲ ಕ್ಲಾಸ್, ಎಲ್ಲ ವರ್ಗದ ಹೆಣ್ಮಕ್ಳಿಗೂ ಇದೆ. ಶ್ರೀಮಂತರು, ಬಡವರು, ದೊಡ್ಡ ದೊಡ್ಡ ಕೆಲಸದಲ್ಲಿರೋರು, ಚಿಕ್ಕ ಚಿಕ್ಕ ಕೆಲಸದಲ್ಲಿರೋರು, ಎಲ್ಲ ಹೆಣ್ಮಕ್ಳಿಗೂ ಸ್ಟ್ರೆಸ್ ಇದೆ. ಮನೆ ಒಳಗೂ ಸ್ಟ್ರೆಸ್ಸು, ಕೆಲಸದಲ್ಲೂ ಸ್ಟ್ರೆಸ್ಸು ಅಂತ. ಸ್ಟ್ರೆಸ್ ಏನು ಇಂಪ್ಯಾಕ್ಟ್ ಮಾಡುತ್ತಲ್ಲ ಅದು ಮಹಿಳೆ ಶರೀರದ ಮೇಲೆ ಬೇರೆ ರೀತಿ, ಪುರುಷನ ಶರೀರದ ಮೇಲೆ ಬೇರೆ ರೀತಿ, ಆ ಥರ ಏನಾದರೂ ಇದೆಯಾ? ಸ್ಟ್ರೆಸ್ನ ಹ್ಯಾಂಡ್ಲ್ ಮಾಡೋದ್ರಲ್ಲಿ ಇಬ್ಬರ ಕೆಪಾಸಿಟೀಸ್ ವೇರಿ ಆಗುತ್ತೆ, ಆ ಥರ ಏನಾದರೂ ಇದೆಯಾ ಅಥವಾ ಒಂದೇ? ಸ್ಟ್ರೆಸ್ ಅಂತಂದರೆ ಇಟ್ಸ್ ಅ ವೆರಿ ಬ್ರಾಡ್ ಟರ್ಮ್ ಅಂತ ಹೇಳ್ಬೋದು. ಈ ಒತ್ತಡಗಳು ನಾವು ಯಾವ ಥರ ಅದನ್ನ ಪಬ್ಲಿಕ್ಕಿಗೆ ಗಮನಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಗಂಡಸರಿಗೆ ಈ ಥರದ ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಗಂಡಸರು ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆಲಿ ಕೂತ್ಕೊಂಡು ಅವ್ರದ್ದು ಹ್ಯಾಂಕಚಿಫ್ ತೆಗೆದ್ಬಿಟ್ಟು ಅಳೋದು ಆ ಥರ ಇಲ್ಲ. ಅವರು ಸ್ವಲ್ಪ ಒಳಗಡೆನೇ ಇಟ್ಕೊಂಡ್ಬಿಟ್ಟು ಅವ್ರು ಫೀಲ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ಓನ್ಲಿ ವುಮನ್ಸ್ ಪ್ರಾಬ್ಲಮ್ ಅಂತೆಲ್ಲ ಶುರು ಮಾಡ್ತಾಯಿದ್ರು 1990, 2000 ಬಟ್ ಇವಾಗ ಸಾಕಷ್ಟು ಪ್ರಚಾರ ಆಗಿರೋದ್ರಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾನಿಂದ ಸೊ ಆ ಥರ ಪ್ರಚಾರ ಆಗಿದೆ. ಸೊ ಗಂಡಸರು ಫೀಲ್ ಮಾಡಲ್ಲ ಅಂತಲ್ಲ, ಗಂಡಸರು ಫೀಲ್ ಮಾಡ್ತಾರೆ. ಬಟ್ ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ ಔಟ್ವರ್ಡ್ ಅದು ಬೇರೆ. ಬಟ್ ವಿಮೆನ್ ಏನಾಗುತ್ತೆ ಅವ್ರಿಗೆ ಇದನ್ನೇ ಒಂದು ಇಂಪಾರ್ಟೆಂಟ್. ಯಾಕಂದರೆ ಬಂಜೆತನ ಅಂತಂದರೆ ಹೆಣ್ಮಕ್ಳು. ಆ್ಯಂಡ್ ಮುಂಚೆ ಏನು ಮಾಡ್ತಾಯಿದ್ರು ಬೇರೆ ಬೇರೆ ಕಮ್ಯುನಿಟೀಸ್ನಲ್ಲಿ ಇವ್ರಿಗಾಗಲಿಲ್ವಾ ಬೇರೆ ಮದುವೆ ಮಾಡಿಬಿಡು. ಅದಕ್ಕೆ ನೀವು ಒತ್ತಾಯ ಮಾಡಿಬಿಟ್ಟು ನಾ ಹೆಂಗಸಿಗೆ ಡಿವೋರ್ಸ್ ಕೊಡೋ ಇದೆಲ್ಲ ಮಾಡ್ತಾಯಿದ್ರು. ಈಗ ಇತ್ತೀಚೆಗೇ ಹೆಣ್ಮಕ್ಳಿಗೆ ಬರೀ ಹೆಂಗಸರದ್ದು ತೊಂದರೆ ಅಲ್ಲ, ಗಂಡಸರದ್ದು ತೊಂದರೆ ಇದೆ ಅಂತ ಬಂದ ಮೇಲೆ ಇವಾಗ ಎರಡನೇ ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ನಿಂತಿದೆ. ಬಟ್ ಇಬ್ರಿಗೂ ಅದು ಯಾವ ಥರ ಅದು ಔಟ್ವರ್ಡ್ ಎಕ್ಸ್ಪ್ರೆಷನ್ ಏನಿದೆ ಅದು ಡಾಕ್ಟರ್ ಅದನ್ನ ಒಂದು ಎಕ್ಸ್ಪರ್ಟ್ ಆಗಿ ನಾವು ಕಂಡು ಹಿಡಿಬೇಕು. ಸೊ ಪ್ರತಿ ಸಲ ನಾವು ಕೂತ್ಕೊಂಡ್ಬಿಟ್ಟು ಯಾವಾಗ ನೋಡಿದ್ರೂ ಸಾಕಷ್ಟು ಡಾಕ್ಟರ್ಸು ಅವರು ಇದರಲ್ಲಿ ತಪ್ಪಿದೆ. ಫಸ್ಟ್ ದೇ ವಿಲ್ ಸಿ ಓನ್ಲಿ ದ ವುಮನ್, ಮ್ಯಾನ್ ಅಲ್ಲ. ಅವರು ಒಂದು 10 ಡಾಕ್ಟರ್ಸ್ ಹೋದರೆ 10 ಡಾಕ್ಟರ್ಸ್ ಫಸ್ಟು ಹೆಂಗಸೇ ನೋಡ್ತಾರೆ. ಆ್ಯಂಡ್ ದ ವುಮನ್ ಹೆಂಗಸು ಅವ್ರ ಅತ್ತೆನ ಕರ್ಕೊಂಡು ಬಂದಿರ್ತಾರೆ. ಏನಾರ ಅವ್ರ ಮಗನ ಬಗ್ಗೆ ಮಾತಾಡಿದರೆ ಏನಿಲ್ಲಮ್ಮ ಅದೆಲ್ಲ ಚೆನ್ನಾಗಿದೆ, ಏನು ಮಾತಾಡಂಗೆ ಇಲ್ಲ. ಸೊ ಈ ಥರ ಬಚಾವಾಗ್ಬಿಡ್ತಾನೆ ಅವನು. ಬಟ್ ನಮ್ಮಂಥವ್ರು ಎಕ್ಸ್ಪರ್ಟ್ಸ್ ಹತ್ರ ಅವ್ರ ಬಾಲ ಬಿಚ್ಚಕ್ಕಾಗಲ್ಲ. ಕರ್ಕೊಂಡು ಬಾ ಅಂದರೆ ಕರ್ಕೊಂಡು ಬಾ. ಆ ಟೈಮ್ನಲ್ಲಿ ನನಗೆ ಗೊತ್ತಾಗುತ್ತೆ ವೀರ್ಯದಲ್ಲಿ ವೀರ್ಯಾಣೆಗಳು ಇಲ್ಲ. ಆವಾಗ ಅವರ ತಾಯಿಗೆ ಅರ್ಥ ಆಗುತ್ತೆ ಮಗಂದು ಪ್ರಾಬ್ಲಮ್ ಇದೆ. ಅಷ್ಟರಲ್ಲಿ ಒಂದು 3-4 ವರ್ಷ ಆಗೋಗ್ಬಿಟ್ಟಿರುತ್ತೆ. ಓಕೆ